ಬಿಜೆಪಿ ಸರ್ಕಾರಕ್ಕೆ ಭಾರತ್ ಮಾತಾಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಭಾರತೀಯ ಸಭ್ಯ ಸಮಾಜ ಯಾವತ್ತೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಈ ಒಬ್ಬ ಧೀಮಂತ ನಾಯಕ, ಅದರಲ್ಲೂ ಶೋಷಿತ ಸಮಾಜದ ಒಬ್ಬ ಪ್ರತಿಧ್ವನಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ರಾಷ್ಟ್ರದ 130 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿಂತವ್ರಿಗೇನೆ ಈ ರೀತಿ ಆದ್ರೆ ಇನ್ನ ಸಾಮಾನ್ಯ ಶೋಷಿತರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇರ್ಬೋದು ಅಂತೇಳಿ ಈ ಒಂದು ಕೇಂದ್ರ ಸರ್ಕಾರ ಇದನ್ನ ಪ್ರೋತ್ಸಾಹ ಕೊಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅತ್ಯುಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಮತ್ತೆ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತಾ ಆಚರಣೆಗೆ ಈ ನಮ್ಮ ಭಾರತೀಯ ಸಮಾಜ ಅವಕಾಶ ಕೊಡಬಾರದು, ಕೊಡೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇದೇ ಮುಂದುವರೆದ್ರೆ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಏನು 130 ವರ್ಷ ಇತಿಹಾಸ ಉಳ್ಳಂತ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಏನವರು ಒಂದು ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದ ಮೇಲೆ ಆ ಸಭೆ ನಡೆದಿರ್ತಕ್ಕಂಥ ಸ್ಥಳವನ್ನ ಗಂಗಾಜಲದ ಮುಖಾಂತರ ಶುದ್ಧೀಕರಣ ಮಾಡಿರ್ತಕ್ಕಂಥ ಈ ಮನುವಾದಿಗಳಿಗೆ ಮಟ್ಟ ಬದಲೇದಾಗಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಧಿಕ್ಕಾರ ಹೇಳ್ತೀವಿ. ಕಾರಣ ಪ್ರಜಾಪ್ರಭುತ್ವ ಸಂವಿಧಾನ ಬಂದು 80 ವರ್ಷ ಆಗಿದೆ. ಇವತ್ತು 75-80 ವರ್ಷದಲ್ಲಿ ಇನ್ನೂ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಈ ಮನುವಾದಿಗಳಿಗೆ ಏನು ಇವತ್ತು RSS ಮೈಂಡ್ ಇರ್ತಕ್ಕಂಥ ಜನಗಳಿಗೆ, ವೈದಿಕ ಶಾಹಿಗಳಿಗೆ ಇವತ್ತು ಭಾರತ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಎಂಟೈರ್ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅನ್ನೇ ಪ್ರಜಾಪ್ರಭುತ್ವಕ್ಕೋಸ್ಕರ ಇರ್ತಕ್ಕಂಥ ಒಂದು ಪಕ್ಷ. ಇವತ್ತು ಬಿಜೆಪಿ ಅವರು ತಾವು ಅರ್ಥ ಮಾಡ್ಕೊಳ್ಬೇಕು. ಕೇಂದ್ರ ಸರ್ಕಾರದಲ್ಲಿ ಇದ್ದೀರಾ ನೀವು, ಈ ತರದ ವ್ಯವಸ್ಥೆ ನಡೆದಾಗ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಕಿತ್ತೊಗಿಬೇಕು ನೀವು. ಮತ್ತು ಯಾರು ಆ ಘಟನೆಯಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಇದಕ್ಕೆ ಕುಂಡಗನ್ನ ಎಬ್ಬಿಸಬೇಕು. ಆ ಜಿಲ್ಲೆಗೇನೆ ಏನು ಸಂವಿಧಾನ ಕೊಟ್ಟು ಈ ರೀತಿ ಒಬ್ಬ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಅಂದ್ರೆ ನಿಜವಾಗೂ ಪ್ರಜಾಪ್ರಭುತ್ವದಲ್ಲಿ ತಲೆ ತಗ್ಗಿಸ್ಬೇಕು ಕೇಂದ್ರ ಸರ್ಕಾರ. ಮತ್ತು ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕೂಡ್ಲೆ ಯಾರು ಸಂಬಂಧಪಟ್ಟ ರಾಜ್ಯ ಸರ್ಕಾರ ನಡೆಸ್ತಾವ್ರೋ ಅವ್ರಿಗೆ ರಾಜೀನಾಮೆ ಕೇಳಬೇಕು. ಮತ್ತು ರಾಷ್ಟ್ರಪತಿಗಳಲ್ಲಿ ಮತ್ತು ರಾಜ್ಯಪಾಲರಲ್ಲಿ ನಾವು ಕೇಳ್ತಾ ಇದ್ದೀವಿ, ಮೊದಲು ಇವರಿಂದ ಏನು ರಾಜೀನಾಮೆಯನ್ನು ಕೇಳಿ ಆ ಸರ್ಕಾರವನ್ನು ವಜಾ ಮಾಡಿದ್ರೆ ಇಡೀ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಬೆಲೆ ಇರ್ತಕ್ಕಂಥ ವ್ಯವಸ್ಥೆ ಅಂತ ಏನು ಅರ್ಥವರ್ತದೆ. ದಯಮಾಡಿ ನಾವು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ದಕ್ಷಿಣ ಜಿಲ್ಲೆನಲ್ಲಿ ಏನು ನಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಪ್ರತಿಭಟನೆ ಮಾಡಿ ಖಂಡನ ನಿರ್ಣಯವನ್ನು ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಧಿಕ್ಕಾರ ಹೇಳ್ತೀವಿ. ಮನುವಾದಿಗಳು ಎಚ್ಚೆತ್ಕೊಂಡು ಹೋದ್ರೆ ಮುಂದಿನ ದಿನಗಳು ಇದನ್ನ ಅವರು ಮುಂದೆ ಎದುರಿಸಬೇಕಾಗ್ತದೆ. ಇಷ್ಟ ಹೇಳಿ ಮಾಧ್ಯಮದಲ್ಲಿ ದಯಮಾಡಿ ತಾವು ಹೆಚ್ಚಿಗೆ ಒತ್ತು ಕೊಡಬೇಕು. ಒಬ್ಬ ದಲಿತ ನಾಯಕನ ರಾಷ್ಟ್ರದ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಒಬ್ಬ ದಲಿತ ನಾಯಕನಿಗೆ ಆಗಿರ್ತಕ್ಕಂಥ ಅವಮಾನ ಪ್ರಜಾಪ್ರಭುತ್ವಕ್ಕೆ ಅವಮಾನ. ದಯಮಾಡಿ ತಾವು ಸಂವಿಧಾನಕ್ಕೆ ಬೆಲೆ ಕೊಡ್ತಕ್ಕಂಥ ಏನು ಮಾಧ್ಯಮ ಮಿತ್ರರಿದ್ದೀರಾ, ಅವು ದಯಮಾಡಿ ಇದನ್ನ ಹೆಚ್ಚಿನ ರೀತಿಯಿಂದ ಇದು ಮಾಡ್ಬೇಕು ಅಂತ ತಮ್ಮಲ್ಲಿ ಕೋರ್ಕೊತೀವಿ. ಇವತ್ತೇನು ನಾವು ರಾಮನಗರದಲ್ಲಿ ಪ್ರತಿಭಟನೆ ಮಾಡಿದ್ವೋ ಇದರ ಮೂಲ ಉದ್ದೇಶ ಬಂದು ಉತ್ತರಾಖಂಡದಲ್ಲಿ ರಾಮಲೀಲಾ ಮೈದಾನದಲ್ಲಿ ನಮ್ಮ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಭಾಷಣವನ್ನ ಮಾಡಿ ಬರ್ತಾರೆ, ಅದಾದ ಮೇಲೆ ಅಲ್ಲಿ ಏನು ಬಿಜೆಪಿಯ ನಾಯಕರುಗಳು ಹೋಗಿ ಅದನ್ನ ಕ್ಲೀನ್ ಮಾಡೋದು ಈ ತರ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅಂದ್ರೆ ನಮ್ಮ ಮುಂದಿನ PM ಪ್ರಧಾನಮಂತ್ರಿ ಅವ್ರಿಗೆ ಇರುವ ಒಂದು ಸ್ಥಾನಮಾನ, ಅವ್ರಿಗೆ ಆದಂತ ಒಂದು ಸ್ಥಾನಮಾನ ಇದೆ. ಅಂತವ್ರಿಗೆ ಮಾಡಿದ ಅವಮಾನವನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದೀವಿ. ಯಾರು ಈ ರೀತಿ ಅವಮಾನವನ್ನ ಮಾಡಿದ್ರು, ಅದ್ರಲ್ಲಿ ಯಾರ್ಯಾರು ಭಾಗವಹಿಸಿದ್ರು
ಖಂಡಿಸಿ ಇದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ. ತಕ್ಕ ಶಿಕ್ಷೆ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ನಾನು ಮಾತನಾಡ್ತೀನಿ.